ಕೇಂದ್ರ ಸಚಿವ ಹರಿದೀಪ್ ಸಿಂಗ್ ಪುರಿ ರಾಜೀನಾಮೆಗೆ ಒತ್ತಾಯಿಸಿ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು. ವಿಶ್ವವೊಂದೇ ತಲ್ಲಣಗೊಳಿಸಿದ್ದ ಲೈಂಗಿಕ ಹಗರಣದ ರೂವಾರಿ ಎಫ್ಸ್ಟೀನ್ ಫೈಲ್ ಪಾತ್ರಧಾರಿಯಾಗಿ ದೇಶದ ಮಾನವನ್ನ ವಿಶ್ವಮಟ್ಟದಲ್ಲಿ ಹರಾಜು ಮಾಡಲಾಗಿದೆ ಎಂದು ಆರೋಪಿಸಿ ರಾಜ್ಯಾದ್ಯಂತ ಮಹಿಳಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ. ಮಡಿಕೇರಿಯಲ್ಲೂ ಕೊಡಗು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಿಆರ್ ಪುಷ್ಪಲತಾ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸಚಿವ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವ ಮೂಲಕ ರಾಜೀನಾಮೆಗೆ ಒತ್ತಾಯಿಸಿದ ಮಹಿಳಾ ಕಾಂಗ್ರೆಸ್ನ ಸದಸ್ಯರು ಸಂತ್ರಸ್ತರಿಗೆ ನ್ಯಾಯ ಕೋರಿ ಮೇಣದ ಬತ್ತಿಯನ್ನು ಹಚ್ಚಿದ್ರು. हरदीप सिंह पुरी के आचार्य अपनी सहवर्ती हरदीप सिंह पुरी के केंद्र सरकार के ಅತ್ಯಾಚಾರಿಗಳಿಗೆ ಬೆಂಬಲ ನೀಡುತ್ತಿರುವ ಮೋದಿ ಸರ್ಕಾರಕ್ಕೆ ಬಂಧಿಸಿ ಮೋದಿ ಸರ್ಕಾರಕ್ಕೆ ಕಾಮಗಾರಿಗೆ ರಕ್ಷಣೆ ನೀಡುತ್ತಿರುವ ಮೋದಿ ಸರ್ಕಾರಕ್ಕೆ ಬಂಧಿಸಲು ಹಾಗೂ ಅವರು ರಾಜೀನಾಮೆ ನೀಡಬೇಕಾಗಿ ಆಗ್ರಹಿಸಿ ನಾವೀಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಮೆರಿಕದ ಜೆಫ್ರಿ ಎಂಬುವನ ಜೊತೆ ಅವರಿಗೆ ಏನು ಸಂಬಂಧ ಇದೆ ಅಂತ ಅವರನ್ನು ಬಹಿರಂಗಪಡಿಸಬೇಕು. ಅವರು ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ತಗೊಂಡು ಯಾವುದೋ ಕುಟುಂಬದಲ್ಲಿಟ್ಟು ಅವರ ಮೇಲೆ ನಿರಂತರವಾಗಿ ಲೈಂಗಿಕವಾಗಿ ಅವರನ್ನು ಶೋಷಣೆ ಮಾಡ್ತಾ ಬಂದಿದ್ದಾನೆ. ಜಗತ್ತಿನ ಅನೇಕ ನಾಯಕರುಗಳನ್ನು ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಈ ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಅದನ್ನು ವಿಡಿಯೋ ಮಾಡಿದ್ದಾನೆ. ಅದರ ಬಗ್ಗೆ ಒಂದು ಎಫ್ಸ್ಟೀನ್ ಫೈಲನ್ನು ಅವನು ಬರೆದಿಟ್ಟಿದ್ದ. ಆ ಫೈಲ್ನಲ್ಲಿ ಈ ಸಚಿವರ ಹೆಸರು ಹೇಗೆ ಬಂದುಕೊಂಡು ಈಗ ನಮಗೆ ಬಹಿರಂಗವಾಗಬೇಕಾಗಿದೆ. ಆ ಹೆಣ್ಣು ಮಕ್ಕಳ ಬಗ್ಗೆ ಅತ್ಯಂತ ಹೆಚ್ಚು ಕಾಳಜಿಯು ತೋರಿಸಿರುವಂತಹ ನಮ್ಮ ಪ್ರಧಾನಿಯವರು ಅವರ ಸಚಿವ ಸಂಪುಟದಲ್ಲೇ ಇರುವಂತಹ ಅವರ ಸಚಿವರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ, ಅವರನ್ನು ಯಾಕೆ ರಕ್ಷಣೆ ಮಾಡ್ತಾ ಇದ್ದಾರೆ? ಇಂಥ ಒಬ್ಬರು ಪ್ರಧಾನಿ ನಮಗೆ ಅವಶ್ಯಕತೆ ಇದೆಯಾ? ಇದ್ರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ. ಅವರು ರಾಜೀನಾಮೆ ಕೊಡುವವರೆಗೂ ನಾವು ನಿರಂತರವಾಗಿ ಪ್ರತಿಭಟನೆಗಳನ್ನು ಮಾಡಿಕೊಂಡೇ ಬರ್ತೀವಿ. ಅವರು ಎಲ್ಲಿ ಬಹಿರಂಗವಾಗಿ ಕಾಣಿಸ್ಕೊಂಡ್ರೂ ಕೂಡ ಅವರನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಸುತ್ತುವರೆಗೂ ಕಪ್ಪು ಬಾವುಟ ತೋರಿಸಿ ಅವರನ್ನು ವಿರೋಧ ಮಾಡ್ತಾನೆ ಇರ್ತೀವಿ. ಅವರು ಸಾಮಾಜಿಕ ಹೊಣೆಯನ್ನು ಹೊತ್ತು ಆದಷ್ಟು ಬೇಗ ರಾಜೀನಾಮೆ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ.